ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ ನಾಳೆ ಕೊನೆಯ ಒಂದು ದ್ವಿತೀಯ PUCಯ ಕೊನೆಯ ಪರೀಕ್ಷೆ ನಡೀತಾ ಇದೆ. ಅದು ಸಮಾಜಶಾಸ್ತ್ರ. ಈ ಸಮಾಜಶಾಸ್ತ್ರದಲ್ಲಿ ಹೇಗೆ ಬರಿಬೇಕು, ನೀವು AT ತೊಗೊಳ್ಬೇಕು ಅಂದರೆ ಯಾವ ರೀತಿ ಬರಿಬೇಕು ನೋಡಿ. ಸಮಾಜಶಾಸ್ತ್ರ ಎಷ್ಟು ಸುಲಭನೋ ಅಷ್ಟೇ ಕಷ್ಟವಾಗಿರುತ್ತೆ. ಹಾಗಾದರೆ ನಿಮಗೆ AT ಬರಬೇಕು ಅಂದರೆ ನಿಮ್ಮ ಲಾಂಗ್ ಕ್ವಶನ್ಸಲ್ಲಿ ಎಷ್ಟರ ಮಟ್ಟಿಗೆ ಉತ್ತರ ಬರೀಬೇಕು ಅನ್ನೋದನ್ನು ಹೇಳಿಕೊಡ್ತೇನೆ ಬನ್ನಿ. ಹಾಗಾದರೆ ಈ ಒಂದು ಕ್ವಶನ್ ಪೇಪರ್ ನೀವು ಕೊನೆವರೆಗೂ ನೋಡಿದ್ರೂ ಕೂಡ ಇಲ್ಲಿ ರಿಪೀಟ್ ಆಗುವಂತಹ ಕ್ವಶನ್ಸ್ಗಳು 3 ಕ್ವಶನ್ಸ್ಗಳಿದ್ದಾವೆ. ಟೋಟಲ್ 20 ಮಾರ್ಕ್ಸಿಂದಿದೆ. ಬನ್ನಿ ಹಾಗಾದರೆ ನೋಡಿಲಿ ಯಾವ ರೀತಿ ನಿಮ್ಮ ಉತ್ತರ ಪತ್ರಿಕೆ ನಿಮ್ಮ ಪರೀಕ್ಷೆಯಲ್ಲಿ ಇರಬೇಕು ಸೋಷಿಯಾಲಜಿ ಅನ್ನೋದು ನೋಡೋಣ. ಇದೇ ರೀತಿಯೇ ನೀವು ಕೂಡ ಬರೀಬೇಕು. ಕೊನೆಯವರೆಗೂ ನೋಡೋದನ್ನು ಮಾತ್ರ ಮಲ್ಯಕ್ಕೆ ಹೋಗ್ಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರೋಮನ್ 1 ಇಲ್ಲಿ ಹಾಕಿದ್ದಾರೆ, ಹೌದಲ್ವಾ? ರೋಮನ್ 1 ಹಾಕಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ ನೋಡಿ ಎಷ್ಟು ಹಾಕಿದ್ದಾರೆ, 1 2 3 4 ಹೀಗೆ ಹಾಕಿದ್ದಾರೆ. ಅದು ಮಾರ್ಜಿನ್ ಸೈಡ್ ಕೊಟ್ಟಿರ್ತಾರೆ ನಿಮಗೆ. ಲೆಫ್ಟ್ ಮಾರ್ಜಿನ್ ಒಂದಿದೆ, ರೈಟ್ ಮಾರ್ಜಿನ್ ಒಂದಿದೆ ಇರುತ್ತೆ ನೋಡಿ. ಇವಾಗ A ಪ್ರಶ್ನೆಗೆ ಅರಬ್ಬರು ಬರೆದಿದ್ದಾರೆ, B ಪ್ರಶ್ನೆಗೆ ವಿಶೇಷ ವಿಭಾಗ ಕಾಯ್ದೆ ಅಂತ ಬರೆದಿದ್ದಾರೆ. ಎಲ್ಲ ಬರೆದ ಮೇಲೆ ಒಂದು ಲೈನ್ ಬಿಟ್ಟಿದ್ದಾರೆ. ಪ್ರತಿಯೊಂದು ಉತ್ತರ ಆದಮೇಲೆ ಒಂದು ಲೈನ್ ಬಿಟ್ಟಿದ್ದಾರೆ. ಈ ರೀತಿ ಬಿಟ್ಟಿದ್ರೆ ತುಂಬ ನೀಟ್ನೆಸ್ ಆಗಿ ಕಾಣುತ್ತೆ, ನಿಮ್ಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ರೋಮನ್ 1 ಮುಗಿದ ಮೇಲೆ ನೀವೇನು ಮಾಡಬೇಕು, ಮಿಡಲ್ ಒಂದು ಲೈನ್ ಹಾಕಬೇಕು. ಮಿಡಲ್ ಒಂದು ಮಾರ್ಜಿನ್ ಹಾಕಿದರೆ ಎಷ್ಟು ಚೆಂದಾಗಿ ಕಾಣುತ್ತೆ ನೋಡಿ. ಇಲ್ಲಿ ತೋರಿಸ್ತೀನಿ ಇಲ್ಲಿ, ಯಾಕಂದರೆ ಇಲ್ಲೊಂದು ಮಾರ್ಜಿನ್ ಇರುತ್ತೆ, ಆಲ್ರೆಡಿ ಕೊಟ್ಟಿರ್ತಾರೆ. ಇಲ್ಲೊಂದು ಮಾರ್ಜಿನ್ ಆಲ್ರೆಡಿ ಕೊಟ್ಟಿರ್ತಾರೆ. ನೀವು ಮಿಡಲ್ ಮಾರ್ಜಿನ್ ಕೊಟ್ಬಿಟ್ರೆ ನೀವು ಆರಾಮಾಗಿ ಒಂದು ಲೈನ್ ಬಿಟ್ಟು ಕರೆಕ್ಟಾಗಿ ಆನ್ಸರ್ ಬರೆದ್ರೆ ಚೆಂದ ನೀಟ್ನೆಸ್ ಆಗಿ ಕಾಣುತ್ತೆ. ಓಕೆ, ಈ ರೀತಿಯೇ ನೀವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಹೊಂದಿಸಿ ಬರೆಯಿರಿ ನೋಡಿ. ಹೊಂದಿಸಿ ಬರೆಯೋದು ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಮಾಡಿಬಿಡ್ತಾರೆ. ಹೊಂದಿಸಿ ಬರೆಯೋರಿಗೆ ಮಾತ್ರ ನೀವೇನು ಮಾಡಬೇಕು, A ಮತ್ತು B ಎರಡನ್ನೂ ಮೆನ್ಷನ್ ಮಾಡಿದರೆ ಭಾಳ ಉತ್ತಮ ನಿಮಗೆ. ಯಾಕಂದರೆ ಕನ್ಫ್ಯೂಸ್ ಆಗೋದಿಲ್ಲ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಈ ರೀತಿ ಅಪೋಸಿಟ್ ಏನು ಮಾಡಿಬಿಟ್ಟು ಆನ್ಸರ್ ಬರೆದ್ಬಿಟ್ರೆ. ಯಾಕಂದರೆ ನೋಡಿ, ಈ ಒಂದು ಯಂಗ್ ಇಂಡಿಯಾ ಅಂತಿದೆ ಮಹಾತ್ಮ ಗಾಂಧಿ, ಅದರ ಮುಂದೆನೇ ಆನ್ಸರ್ ಕರೆಕ್ಟಾಗಿ ಬರ್ಕೊಂಬಿಡಿ ಯಾವುದೇ ರೀತಿ. ಆದರೆ ನೀವು ಮಾರ್ಕ್ ಹಿಂಗೊಮ್ಮೆ ಹಾಕ್ಲಿಕ್ಕೆ ಹೋಗಬೇಡಿ, ಇದು ರಾಂಗ್ ಮೆಥಡ್. ನೆಕ್ಸ್ಟ್ 4th ಒನ್ ನೋಡಿ, ಭರತವರ್ಷ ಭರತಖಂಡ ಜಂಬೂದ್ವೀಪ. ಇದನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದು. ಮತ್ತು ಇದರಲ್ಲಿ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಇದೆ, ಕಾಣದ ಕೈ ಅಥವಾ W2. ಈ 2 ಪ್ರಶ್ನೆಗಳು ಮಾತ್ರ ಒಂದು ಕೇಳ್ತಾರೆ. ಮತ್ತು ಇದೊಂದು ಕೇಳ್ತಾರೆ. ಆಮೇಲೆ ನಬಾರ್ಡ್ ಒಂದು ಕೇಳ್ತಾರೆ, ನಬಾರ್ಡನ್ನು ವಿಸ್ತರಿಸ್ರಿ ಅಂತ ಕೇಳ್ತಾರೆ. ನೆಕ್ಸ್ಟು ನೋಡಿ ಎಷ್ಟು ನೈಸ್, 2 ಅಂಕದ್ದೇವ ಹೇಗೆ ಬರಿಬೇಕು ಅಂದರೆ 2 ಅಂಕದ್ದು ನೀವು ಏನು ಇರುತ್ತೆ ಆನ್ಸರ್ ಅದನ್ನಷ್ಟೇ ವ್ಯಕ್ತಪಡಿಸ್ಬಿಡ್ರಿ. ಯಾವುದೇ ಕಾರಣಕ್ಕೂ ನೀವು ಬೇಡದದ್ದನ್ನು ಬರೀಲಿಕ್ಕೆ ಹೋಗಬೇಡಿ. ಓಕೆನಾ? ನೋಡಿ, ಯಾವುದೇ ಪ್ರಶ್ನೆ ಆದರೂ ಕೂಡ ಮುಗಿದ ಮೇಲೆ ಬರೆದಾದ್ಮೇಲೆ ಒಂದು ಲೈನನ್ನು ಬಿಡಬೇಕಾಗತ್ತೆ. ಓಕೆ, ನೋಡಿರಿ. ಆದಮೇಲೆ ಇವಾಗ ಲಾಂಗ್ ಕ್ವಶನ್ಸ್ ನೋಡಿರಿ. ಇಲ್ಲಿ ಲಾಂಗ್ ಕ್ವಶನ್ಸ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ, ಯಾವ ಮೆಥಡಲ್ಲಿ ಬರೀಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನೋಡಿ, ಇಲ್ಲಿ ಕ್ವಶನ್ ನಂಬರ್ 25 ಇದೆ. ಇಲ್ಲಿ ಮುಖ್ಯವಾಗಿ ಆ ಕ್ವಶನ್ ತಕ್ಕಂತೆ ನೀವು ಮೊದಲು ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಪೀಠಿಕೆ ಹಾಕಬೇಕಾಗುತ್ತೆ. ಪೀಠಿಕೆ ಇಷ್ಟು ಬರೆದಾದ್ಮೇಲೆ ಆಮೇಲೆ ಆ ಒಂದು ಪ್ರಶ್ನೆಗೆ ಪಾಯಿಂಟ್ಸ್ಗಳನ್ನು ಹಾಕಬೇಕು. ಪ್ರತಿಯೊಂದು ಪಾಯಿಂಟ್ಸನ್ನು ಹಾಕಬೇಕು, ಅಂಡರ್ಲೈನ್ ಮಾಡಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಈ ರೀತಿಯಲ್ಲಿ ಒಂದು ವೇಳೆ ಪಾಯಿಂಟ್ಸ್ಗಳು ಇಲ್ಲಾಗಿದ್ದರೆ ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು, ವಿವರಿಸ್ತಾ ಹೋಗ್ಬೇಕು, ಪಾಯಿಂಟ್ಸ್ ಬೈ ಪಾಯಿಂಟ್ಸ್. ಓಕೆನಾ? ಇಲ್ಲಿ ಪಾಯಿಂಟ್ಸ್ಗಳು ಇದ್ದಾವೆ, ಅವರು ಹಾಕಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಪಠ್ಯಕ್ರಮದ ಪುನರ್ರಚನೆ, ಆಮೇಲೆ ಇಲ್ಲಿ ಪಠ್ಯೇತರ ಚಟುವಟಿಕೆಗಳ ಪ್ರೋತ್ಸಾಹ, ಉತ್ತಮ ಪಠ್ಯಕ್ರಮಗಳ ರಚನೆ, ಸಾಮೂಹಿಕ ಸಂಖ್ಯೆಗಳು ಇವೆಲ್ಲ ಹಾಕಿದ್ದಾರೆ. ಇಷ್ಟಾದಮೇಲೆ ಇದು 2ನೇ ಸ್ಟೆಪ್ಪು, ಪ್ರತಿಯೊಂದು ಪಾಯಿಂಟ್ಸನ್ನು ವಿವರಿಸುವುದು 2ನೇ ಸ್ಟೆಪ್ಪು. 3ನೇ ಸ್ಟೆಪ್ ಏನಪ್ಪ ಅಂದರೆ ಉಪಸಂಹಾರ ಬರೀಬೇಕು. ಈ 3 ಸ್ಟೆಪ್ ಯಾರು ಉಪಯೋಗಿಸ್ತೀರ ನೋಡಿ, ಅವ್ರಿಗೆ ಎಷ್ಟು ಸಿಗುತ್ತೆ, 5ಕ್ಕೆ 5 ಅಂಕಗಳು ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು 26ನೇ ಪ್ರಶ್ನೆ. ಇದು ಸೇಮ್ ಪೀಠಿಕೆ ಹಾಕಬೇಕು, ಪಾಯಿಂಟ್ಸ್ಗಳನ್ನು ಬರೆದುಬಿಟ್ಟಿದ್ದಾರೆ. ಆಮೇಲೆ ಒಂದೊಂದು ಪಾಯಿಂಟ್ಸ್ಗಳನ್ನು ಏನು ಮಾಡಿದ್ದಾರೆ, ವಿವರಿಸಿದ್ದಾರೆ. ಈ ಮೆಥಡ್ ನೀವು ಭಾಳ ಫಾಲೋ ಮಾಡಬೇಕು, ಕೊನೆಗೆ ಉಪಸಂಹಾರ ಬರೀಬೇಕು. ಇಷ್ಟು ಮೆಥಡ್ ಉಪಯೋಗಿಸ್ಕೊಳ್ರಿ, ನಿಮಗೆ ಯಾವುದು ರೀತಿ ಬೇಕು ಅಷ್ಟು 80ಕ್ಕೆ 80 ಆರಾಮಾಗಿ ಸಿಗುತ್ತೆ. ಒಂದು ವೇಳೆ ಅದಕ್ಕೆ ಪಾಯಿಂಟ್ಸ್ ಇಲ್ಲ ಅಂದರೆ 1 by 1 ಪಾಯಿಂಟ್ಸ್ಗಳನ್ನು ಬರಿಬೇಕು. ಇಲ್ಲಿದೆ ನೋಡಿ,
ಪಾಯಿಂಟ್ಸ್ ಇಲ್ಲ. ಅದಕ್ಕೆ ಪ್ಯಾರಾಗ್ರಾಫ್ ಬರೆಯೋ ಬದಲು ನೀವು ಈ ರೀತಿ ಪಾಯಿಂಟ್ಸ್ ಹಾಕ್ಕೊಂಡು ಬರಬೇಕು. ಭಾಳ ಉತ್ತಮ, ನಿಮಗೆ ಔಟ್ ಮಾರ್ಕ್ಸ್ಗಳು ಸಿಗ್ತವೆ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್. ಸೋಷಿಯಾಲಜಿ ಬರೆಯೋದಿಷ್ಟು ಇಂಪಾರ್ಟೆಂಟ್. ಇದು ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ನಿಮಗೆ ನಾಳೆ ಬರುವಂಥ ಪರೀಕ್ಷೆಗೆ ಇದು ಬರುವಂಥ ಸಿಚುವೇಶನ್ ಇದೆ. ಇದು ಭಾಳ ಇಂಪಾರ್ಟೆಂಟ್. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು ದನಿ ಲಿವರ್ ಪ್ರಕಾರ ಇದೇನು ತೊಂದರೆ ಇಲ್ಲ. ವೈವಿಧ್ಯತೆ ಅಂದರೆ ಇದು ಒಂದು ಬರುತ್ತೆ, ಯಾಕಂದರೆ ಭಾಳ ಇಂಪಾರ್ಟೆಂಟ್. ಇದು ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇದು ಒಂದು ಓದ್ಕೊಂಬಿಡಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇಲ್ಲಿ. ಯಾವುದು ಅಂದರೆ ಇದೊಂದು ಭಾರತವು ಕೃಷಿ ಆಧಾರಿತ ನಾಡು, ಅಲ್ಲಿ ರೈತರಿಗೆ ಹಲವಾರು ಸಮಸ್ಯೆಗಳು. ಇದು ಒಂದು ಭಾಳ ಇಂಪಾರ್ಟೆಂಟು. 37ನೇ ಪ್ರಶ್ನೆ. ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ? ಇದೊಂದು ಪ್ರಶ್ನೆ. ಇಷ್ಟು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಮತ್ತು ಜೊತೆಗೆ ನನ್ನ ಚಾನಲಲ್ಲಿ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ, ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.